ಲೆಕ್ಕಾಚಾರ ಇದೆ. ಅವರು ಮುಂದೆ ಆ ವೋಟ್ ಬ್ಯಾಂಕಿಗೆ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು. ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಕೊಡೋಕೆ ಬರೋದಿಲ್ಲ. ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ, ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ, ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕ್ಕಾಗ್ತಾ ಇಲ್ಲ, ಸಂಬಳಗಳು ಕರೆಕ್ಟಾಗಿ ಆಗಿಲ್ಲ, ಎಷ್ಟೋ ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ. ಇವತ್ತು ನೀವು ಏನು ದರ ಏರಿಕೆ ಮಾಡ್ತಾ ಇದ್ದಾರೆ, ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ? ರೈತರಿಗೆ ಇನ್ಕ್ರೀಸ್ ಮಾಡಿದಾರ? ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ, ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದ್ದೀರಾ ಅಂತ ಅನೌನ್ಸ್ ಮಾಡಿ. ಯಾವಾಗ ನೀವು ರೈತರಿಗೆ ರೇಟ್ ಕೊಡ್ತಾ ಇದ್ದೀರಾ ಅಂದರೆ ನಮ್ದೇನು ಅದರಲ್ಲಿ ತಕರಾರಿಲ್ಲ. ಅದೊಂದೇ ಅಂತಲ್ಲ, ಹಾಲಿನ ಬೆಲೆ ಇರ್ಬೋದು, ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡ್ಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ. ಇದೊಂದು ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫರ್ಟ್ ಆಗ್ತಾ ಇದೆ. ಇಲ್ಲಿ ಯಾರೂ ಕೇಳಿರಲಿಲ್ಲ ನಮ್ಗೆ 2000 ಬೇಕು, ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು, ಯಾರೂ ಕೇಳಿರಲಿಲ್ಲ. ಇವಾಗ ಇವ್ರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ, ಸರ್ಕಾರದ ದುಡ್ಡಿಂದನೇ ಕೊಡ್ತಾ ಇರೋದು. ಒಂದು ಅರ್ಥ ಮಾಡ್ಕೊಬೇಕು. ಇಷ್ಟೇ ಹೇಳ್ತೀನಿ ನೋಡಿ, ಹೆಂಡ್ತಿರಿಗೆ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿನಿಂದ ತೆಗೆದು ಕೊಡ್ತಾ ಇದ್ದಾರೆ. ಇದನ್ನ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮನೆಯಿಂದನೇ ದುಡ್ಡು ಹೋಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. 2000 ಆಸೆಗೆ ಬಿದ್ದು ಇವತ್ತೊಂದು 10,000 ಹೋಗ್ತಾ ಇರ್ಬೋದು ಅವರು ಪಾಕೆಟಿಂದ. ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ, ಜನಗಳಿಗೆ ಕೆಲಸಗಳಿಲ್ಲ. ಬರೀ ಒಂದು 2,000 ರೂಪಾಯಿಂದ ಏನಾಗುತ್ತೆ ಸ್ವಾಮಿ? ಇವತ್ತಿನ ದಿನದಲ್ಲಿ 2,000 ರೂಪಾಯಿ ತಗೊಂಡು ಏನ್ ಮಾಡೋಕ್ಕಾಗುತ್ತೆ? ಯಾರು ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಹೇಳ್ಬೋದು ನಾವು 1 ರೂಪಾಯಿಗೆ ಅಕ್ಕಿ ಕೊಡ್ತೀವಿ, 10 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು. ಬಟ್ ಯಾರು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಅದು ಬರೋದಿಲ್ಲ. ಐ ಥಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೊಬೇಕು. ಈ ಫ್ರೀ ಬೀಸ್ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ